ಹೊಸ ಟೆಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಟೆಕ್ ಫಾರ್ ಜೀನಿಯಸ್ ಚಾನಲನ್ನು. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋನ ಎಲ್ಲಕ್ಕಿಂತ ಮೊದಲು ನೋಡ್ಬೋದು. ಹಲೋ ಫ್ರೆಂಡ್ಸ್, ನಾನು ವಿಜಯ್ ಫ್ರಮ್ ಟೆಕ್ ಫಾರ್ ಜೀನಿಯಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಕಾರಣದಿಂದಾಗಿ ನಿಮ್ಮ ಸ್ಟೋರೇಜ್ ಫುಲ್ ಆಗುತ್ತೆ, ಜೊತೆಗೆ ಅದಕ್ಕೆ ನೀವು ಸಿಂಪಲ್ಲಾಗಿ ಯಾವ ರೀತಿ ಅದನ್ನು ಸಾಲ್ವ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕೆಳಗೆ ಕಾಣಿಸುವಂಥ ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋನ ನೀವು ಎಲ್ಲಕ್ಕಿಂತ ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ವೆರಿ ನೈಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿವಾಗ ನನ್ನ ಫೈಲ್ ಮ್ಯಾನೇಜರ್ಗೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಷ್ಟೊಂದು ಫೋಲ್ಡರ್ಗಳು ಇಲ್ಲಿ ಕ್ರಿಯೇಟ್ ಆಗಿರೋದಂತ ನೀವು ನೋಡ್ಬೋದು, ಎಷ್ಟೊಂದು ಫೈಲ್ಸ್ಗಳು ಇರೋದಂತ ನೀವು ನೋಡ್ಬೋದು ಇಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವೆಲ್ಲ ಏನಿದೆ ಇದೆಲ್ಲ ಅನ್ವಾಂಟೆಡ್ ಫ್ರೆಂಡ್ಸ್, ಅಂದರೆ ನಮ್ಗೆ ಇದರಲ್ಲಿ ಯಾವುದೇ ಯೂಸ್ ಇಲ್ಲ, ಬಟ್ ಇದು ನಮ್ಮ ಕ್ರಿಯೇಟ್ ಆಗಿ ನಮ್ಮ ಮೆಮೊರಿಯನ್ನು ಫುಲ್ ಮಾಡಲಿಕ್ಕೆ ಇದು ಕಾರಣ ಆಗಿರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಫೈಲ್ಸ್ ಇದೆ ಅಂತ ಫ್ರೆಂಡ್ಸ್. ಇದು ಯಾವ ರೀತಿ ಕ್ರಿಯೇಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಸೊ ನಾವು ಅದು ಡೇ ಟು ಡೇ ಏನು ಮಾಡ್ತೀವಿ, 10,000 ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿದ ಮೇಲೆ 1-2 ದಿವಸ ಯೂಸ್ ಮಾಡ್ತೀವಿ, ಆಮೇಲೆ ಅದನ್ನು ಡಿಲೀಟ್ ಮಾಡ್ತೀವಿ. ಬಟ್ ನಾವು ಯಾವಾಗ ಇನ್ಸ್ಟಾಲ್ ಮಾಡ್ತೀವಿ ಹೊಸ ಅಪ್ಲಿಕೇಶನ್ಗಳನ್ನು, ಸೊ ಆವಾಗ ಅದು ಈ ಫೈಲ್ಸ್ ಏನಿದೆ ಅದು ಕ್ರಿಯೇಟ್ ಆಗಿರುತ್ತೆ. ಸೊ ಬಟ್ ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡಿದಾಗ ಅದು ರಿಮೂವ್ ಆಗಲ್ಲ ಫ್ರೆಂಡ್ಸ್. ಸೊ ನೀವು ಯಾವುದೇ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿದಾಗ ಸೊ ಅದರಿಂದ ಕ್ರಿಯೇಟ್ ಆಗಿರುವಂಥ ಏನು ಫೈಲ್ಸ್ ಇದೆ, ಫೋಲ್ಡರ್ ಏನಿದೆ, ಸೊ ಅದು ನಿಮ್ಮ ಮೆಮೊರಿಯಲ್ಲಿ ಹಾಗೆ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದು ಅದು ಇನ್ನೊಂದು ಹೇಳಬೇಕಂತೇಳಿ ಇದು ಅನ್ವಾಂಟೆಡ್ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಯೂಸ್ ಇಲ್ಲ ಫ್ರೆಂಡ್ಸ್. ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು, ಸೊ ಈ ರೀತಿ ಏನು ಅನ್ವಾಂಟೆಡ್ ಆಗಿ ಈ ಫೋಲ್ಡರ್ ಏನು ಕ್ರಿಯೇಟ್ ಆಗಿರುತ್ತೆ, ಫೈಲ್ಸ್ ಏನು ಕ್ರಿಯೇಟ್ ಆಗಿರುತ್ತೆ, ಅದನ್ನು ಮೊದಲು ನೀವು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಡಿಲೀಟ್ ಮಾಡಬೇಕು ಫ್ರೆಂಡ್ಸ್. ಇದು ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಟೋರೇಜ್ ಫುಲ್ ಆಗುತ್ತೆ. ಸ್ಟೋರೇಜ್ ಫುಲ್ ಆಗೋದ್ರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದು, ಅಥವಾ ಹೀಟ್ ಆಗುವಂಥದ್ದು, ಅಥವಾ ಸ್ಲೋ ಆಗುವಂಥದ್ದು, ಸೊ ಈ ರೀತಿಯಂಥ ಪ್ರಾಬ್ಲಮ್ಗಳನ್ನು ನೀವು ನೋಡ್ತೀರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮೊದಲು ನೀವು ಇದನ್ನು ಈ ಅನ್ವಾಂಟೆಡ್ ಫೈಲ್ಸ್ ಏನಿದೆ, ಫೋಲ್ಡರ್ ಏನಿದೆ, ಅದನ್ನು ನೀವು ರಿಮೂವ್ ಮಾಡಬೇಕಂದ್ರೆ ಡಿಲೀಟ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ನೀವು ಮ್ಯಾನ್ಯಲ್ ಆಗಿ ಮಾಡುವ ಅಗತ್ಯ ಇಲ್ಲ ಫ್ರೆಂಡ್ಸ್. ನೀವು ಸಿಂಗಲ್ ಕ್ಲಿಕ್ಕಲ್ಲಿ ನೀವು ಎಲ್ಲ ಫೈಲ್ಸ್ ಏನಿದೆ, ಅನ್ವಾಂಟೆಡ್ ಫೈಲ್ಸ್ ಏನಿದೆ, ಅದನ್ನು ಡಿಲೀಟ್ ಮಾಡಿ ನೀವು ಡಿಲೀಟ್ ಮಾಡ್ಬೋದು. ಸೊ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ನೀವು ನಿಮ್ಮ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಎಂಟಿ ಫೋಲ್ಡರ್ ಕ್ಲೀನರ್ ಅಂತ. ಓಕೆ, ಇದು ನೋಡ್ಬೋದು 4.7 ಅದ್ಭುತವಾದ ರೇಟಿಂಗನ್ನು ಇಲ್ಲಿ ನೋಡ್ಬೋದು. ಜೊತೆಗೆ ಇದು ತುಂಬ ಚಿಕ್ಕ ಅಪ್ಲಿಕೇಶನ್ ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ಇದನ್ನು ಮೊದಲು ಇನ್ಸ್ಟಾಲ್ ಮಾಡಿದ ಮೇಲೆ ಇದನ್ನು ಓಪನ್ ಮಾಡಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಅಲೋ ಮಾಡ್ತಾ ಹೋಗಿ ಫ್ರೆಂಡ್ಸ್, ಇಲ್ಲಿ ಡಿಲೀಟ್ ಎಂಟಿ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈಗ ಸ್ಕ್ಯಾನಿಂಗ್ ಆಗ್ತಿದೆ. ಸೊ ನಿಮ್ಮ ಮೊಬೈಲಲ್ಲಿ ಯಾವುದರಲ್ಲಿ ಎಷ್ಟೆಲ್ಲ ಎಂಟಿ ಫೋಲ್ಡರ್ ಇದೆ ಪ್ರತಿಯೊಂದು ಇಲ್ಲಿ ಡಿಟೆಕ್ಟ್ ಆಗ್ತಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 431 ಎಂಟಿ ಫೋಲ್ಡರ್ ಈ ಮೆಮೊರಿಯಲ್ಲಿ ಸೇವ್ ಆಗಿತ್ತು, ನೀವು ನೋಡ್ಬೋದು ಫಿಗರಲ್ಲಿ ಫ್ರೆಂಡ್ಸ್. ಇದೆಲ್ಲ ಏನು ಫೋಲ್ಡರ್ ಏನಿದೆ ಇದೆಲ್ಲ ಎಂಟಿ ಫೋಲ್ಡರ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯಂಥ ಯೂಸ್ ಇಲ್ಲ ಫ್ರೆಂಡ್ಸ್. ಇವಾಗ ಇದನ್ನಿಲ್ಲಿ ಡಿಲೀಟ್ ಎಂಟಿ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಪ್ರತಿಯೊಂದು ಇಲ್ಲಿ ಡಿಲೀಟ್ ಆಗ್ತಿದೆ. ಓಕೆ, ಅಗೇನ್ ಡಿಲೀಟ್ ಎಂಟಿ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡ್ಬೋದು ಇವಾಗ 0 ಎಂಟಿ ಫೋಲ್ಡರ್ ಬಂದಿದೆ, ಎಲ್ಲ ಡಿಲೀಟ್ ಆಗಿದೆ ಫ್ರೆಂಡ್ಸ್. ಈ ರೀತಿ ನೀವು ಸಿಂಗಲ್ ಕ್ಲಿಕ್ಕಲ್ಲಿ ನಿಮ್ಮ ಮೊಬೈಲಲ್ಲಿರುವಂಥ ಅನ್ವಾಂಟೆಡ್ ಫೋಲ್ಡರ್ ಏನಿದೆ, ಅನ್ವಾಂಟೆಡ್ ಫೈಲ್ಸ್ ಏನಿದೆ, ಅದನ್ನು ನೀವು ಸಿಂಗಲ್ ಕ್ಲಿಕ್ಕಲ್ಲಿ ಈಸಿಯಾಗಿ ಡಿಲೀಟ್ ಮಾಡ್ಬೋದು ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ಇನ್ನೊಂದು ಟಿಪ್ಸ್ ಕೊಡೋದು ಅಂತ ಹೇಳಿದರೆ, ಆದಷ್ಟು ಅಪ್ಲಿಕೇಶನ್ಗಳನ್ನು ಕಡಿಮೆ ಯೂಸ್ ಮಾಡಿ ಫ್ರೆಂಡ್ಸ್. ನೀವು ಡೈಲಿ ಏನು ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ, ಸೊ ಅದನ್ನು ಮಾತ್ರ ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಿ. ಸೊ ಉಳಿದ ಎಲ್ಲ ಅಪ್ಲಿಕೇಶನನ್ನು ನೀವು ಅನ್ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್. ಇದ್ರ ಜೊತೆಗೆ ಆದಷ್ಟು ನೀವು ಇಂಟರ್ನಲ್ ಮೆಮೊರಿ ಏನಿದೆ, ಸೊ ಅದನ್ನು ನೀವು ಎಂಟಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಂದರೆ ಏನೇ ನಿಮ್ಮದು ವೀಡಿಯೋ ಇರ್ಬೋದು, ಏನೇ ಫೈಲ್ಸ್ ಇರ್ಬೋದು, ಅಪ್ಲಿಕೇಶನ್ ಇರ್ಬೋದು, ಸೊ ಅದೆಲ್ಲವನ್ನು ನೀವು ಎಕ್ಸ್ಟರ್ನಲ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡಿ ಫ್ರೆಂಡ್ಸ್. ಇಂಟರ್ನಲ್ ಮೆಮೊರಿಯನ್ನು ಆದಷ್ಟು ನೀವು ಫ್ರೀ ಇಟ್ಕೊಳ್ಳಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.